ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮೇಘ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಯಾವ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಒಂದು ವಿಷಯದ ಬಗ್ಗೆ ಇವತ್ತು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋನ ಶುರು ಮಾಡಿದ್ದೀನಿ. ಏನು ಕ್ಲಾರಿಟಿನಪ್ಪ ಅಂದರೆ, ಕೆಲವೊಬ್ಬರೊಬ್ಬರು ನನ್ನ ಫ್ರೆಂಡ್ಸ್ ಕೇಳ್ತಾ ಇದ್ರು. 2 ಅಂದರೆ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಗೋಕ್ಕೆ ಬಂತು ನಾನು ನಮ್ಮೂರಲ್ಲೇ ಇರೋಕ್ಕೆ ಶುರು ಮಾಡಿ. ಅಂದರೆ ನಮ್ಮೂರು ಕರಿಕಟ್ಟೆಹಳ್ಳಿ. ಸೊ ಅಮ್ಮನ ಮನೆಯಲ್ಲೇ ನಾನು ಒಂದು 2 ತಿಂಗಳಿಂದ ಇದ್ದೀನಿ. ಅದಕ್ಕೆ ಕೆಲವೊಬ್ರು ನನ್ನ ಫ್ರೆಂಡ್ಸ್ ಕೇಳ್ತಾ ಇದ್ರು, ಯಾಕೆ ಇನ್ನೂ ಅಮ್ಮನ ಮನೇಲೇ ಇದೆಯಾ, ಯಾಕೆ ಅಗ್ರಿಗೆ ಹೋಗಿಲ್ಲ, ಅಂದರೆ ಹಸ್ಬೆಂಡ್ ಮನೆಗೆ ಹೋಗಿಲ್ಲ ಅಂತ. ಯಾರು ಯೂಟ್ಯೂಬಲ್ಲಿ ಕೇಳಿರಲಿಲ್ಲ, ಬಟ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾಯಿದ್ರು. ಸೊ ಅದಕ್ಕೆ ಇವತ್ತು ಆ ವಿಷಯದ ಬಗ್ಗೆ ನಾನು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಯಾಕೆ ನಾನು ನಮ್ಮ ಅಮ್ಮನ ಮನೇಲೇ ಇದ್ದೀನಿ 2 ತಿಂಗಳಾದರೂ, ಯಾಕೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ನಾನು ಎಲ್ಲರಿಗೂ ಕ್ಲಾರಿಟಿ ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ನಾನು 2 ತಿಂಗಳಾಗೋಕ್ಕೆ ಬಂತು. 2 ತಿಂಗಳಿಂದಲೂ ನಾನು ಅಮ್ಮನ ಮನೇಲೇ ಇದ್ದೀನಿ, ಹಸ್ಬೆಂಡ್ ಮನೆಗೆ ಹೋಗಿಲ್ಲ. ಯಾಕಪ್ಪ ಅಂದರೆ ಅದಕ್ಕೊಂದು ರೀಸನ್ ಇದೆ. ಸೊ ಆ ರೀಸನ್ಗೋಸ್ಕರ ನಾನು ಅಮ್ಮನ ಮನೇಲೇ ಇದ್ದೀನಿ. ಇನ್ನೂ 1 ತಿಂಗಳು ಲೇಟು ನಾನು ಹಸ್ಬೆಂಡ್ ಮನೆಗೆ ಹೋಗೋದು. ಹಾಗಂತ ನಾನು ಹಸ್ಬೆಂಡ್ ಮನೇಲಿ ಯಾವುದೇ ಜಗಳ ಮಾಡಿಕೊಂಡು ಅಥವಾ ಬೇಜಾರಕ್ಕೆ ಬಂದು ನಾನು ಅಮ್ಮನ ಮನೇಲಿಲ್ಲ. ಬೇರೆಯೇ ಒಂದು ರೀಸನ್ ಇದೆ. ಸೊ ಆ ರೀಸನ್ಗೋಸ್ಕರ ನಾನು ಅಮ್ಮನ ಮನೇಲಿ 2 ಮಂತಿಂದ ಇದ್ದೀನಿ ಅಷ್ಟೇ. ಏನು ರೀಸನ್ ಅಂತ ಈಗ ಹೇಳ್ತೀನಿ. ಅದು ಏನಪ್ಪ ರೀಸನ್ ಅಂದರೆ, ಐ ಆಮ್ ಪ್ರೆಗ್ನೆಂಟ್. ನೆನ್ನೆಗೆ 7 ಮಂತ್ ಕಂಪ್ಲೀಟ್ ಆಯಿತು. ಸೊ ಆ ರೀಸನ್ಗೋಸ್ಕರ ನಾನು ಅಮ್ಮನ ಮನೇಲಿದ್ದೀನಿ. ಹಾಗಂತ ಪ್ರೆಗ್ನೆಂಟ್ ಆಗ್ತಿದ್ದಂಗೆ ನಾನೇನು ಅಮ್ಮನ ಮನೇಲೇ ಇರಬೇಕು ಅಂತ ಏನಿರಲಿಲ್ಲ, ನಾನು ಹಸ್ಬೆಂಡ್ ಮನೇಲೇ ಇರ್ತಿದ್ದೆ. ಬಟ್ ಅದಕ್ಕೂ ಕೂಡ ಒಂದು ರೀಸನ್ ಇದೆ. ನಾನು ಯಾಕೆ ಅಮ್ಮನ ಮನೇಲೇ ಇದ್ದೀನಿ ಅನ್ನೋದು ಕೂಡ ರೀಸನ್ ಇದೆ. ಪ್ರೆಗ್ನೆಂಟ್ ಸ್ಟಾರ್ಟಿಂಗ್ ಅಂದರೆ ಕನ್ಫರ್ಮ್ ಆದೊಂದು 15 ಡೇಸ್ ನಾನು ನಮ್ಮೂರಲ್ಲಿ ಕರಿಕಟ್ಟೆಯಲ್ಲಿದ್ದೆ. ಅದಾದಮೇಲೆ ನಾನು ಹಗ್ರಿಗೆ ಹೋಗಿದ್ದೆ. ಅಲ್ಲಿ 5 ತಿಂಗಳವರೆಗೂ ನಾರ್ಮಲಾಗಿ ಎಲ್ಲ ಕೆಲಸನೂ ಅಡುಗೆ ತಿಂಡಿ ಆಗಿರ್ಬೋದು, ಕಸ ಹೊಡೆಯೋದನ್ನೆಲ್ಲ ತೊಳೆಯೋದು, ಪ್ರತಿಯೊಂದು ಕೆಲಸನೂ ನಾನು ನಾರ್ಮಲಾಗಿ ಏನೂ ತೊಂದರೆ ಇಲ್ದಲೇ ಮಾಡ್ಕೊಂಡಿದ್ದೆ. ಯಾವಾಗ ನಾನು 5 ತಿಂಗಳು ಸ್ಕ್ಯಾನಿಂಗ್ ಮಾಡಿಸ್ದೆ, ಆ ಟೈಮಲ್ಲಿ ಡಾಕ್ಟರ್ ಸ್ವಲ್ಪ ರಿಸ್ಕಲ್ಲಿದೆ, ತುಂಬ ಅಂದರೆ ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಆದಷ್ಟು ನಿಮ್ಮ ಹುಷಾರಲ್ಲಿ ನೀವು ಇರಬೇಕು, ಜಾಸ್ತಿ ನಿಂತ್ಕೋಬಾರ್ದು, ಹಾಗೆ ಓಡಾಡಬಾರ್ದು, ನೀವು ಎಷ್ಟು ಮಲ್ಕೋತಿರೋ ಅಷ್ಟು ನಿಮಗೆ ಒಳ್ಳೆಯದು ಅಂತ ಹೇಳಿದರು ಡಾಕ್ಟರ್. ಯಾಕೆ ಹಾಗೆ ಹೇಳಿದರು ಅಂದರೆ, ನಮ್ಮದು ಸರ್ವಿಕಲ್ ಲೆಂತ್ ಏನಿದೆ ಅದು 2.5 ಮೇಲೆ ಇರಬೇಕು, ಅಂದರೆ 2.9 3 ಸೆಂಟಿಮೀಟರ್ ಈ ಥರ ಇಷ್ಟು ಇರಬೇಕು. ಬಟ್ ನಂದು ಏನಾಯಿತು ಅಂದರೆ 2 ಸೆಂಟಿಮೀಟರ್ ಇರೋ ಥರ ಆಯಿತು. ಹಾಗಾಗಿ ತುಂಬ ರಿಸ್ಕ್ ಇದೆ, ನೀವು ಜಾಸ್ತಿ ನಿಂತ್ಕೋಬಾರ್ದು. ನಾನು ವಾಕ್ ಮಾಡ್ಬೋದು ಅಂತ ಕೇಳಿದೆ, ವಾಕು ಬೇಡ, ಏನೂ ಬೇಡ, ನೀವು ಎಷ್ಟು ಮಲ್ಕೊಳ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಕಳಿಸಿದ್ರು. ಇಲ್ಲ ಹಾಸ್ಪಿಟಲಲ್ಲೇ ಅಡ್ಮಿಂಟ್ ಆಗಿ, ನೀವು ಮನೇಲಿ ರೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಹಾಸ್ಪಿಟಲಲ್ಲೇ ಅಡ್ಮಿಂಟ್ ಆಗಿ ಅಂದರು. ನನಗೆ ಆ ಥರ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಅನ್ನಿಸ್ಲ. ಪರವಾಗಿಲ್ಲ, ನಾನು ಮನೇಲೇ ರೆಸ್ಟ್ ಮಾಡ್ತೀನಿ ಅಂತ ನಾನು ಅಡ್ಮಿಂಟ್ ಆಗಲ್ಲ, ಮನೆಗೆ ಹೋಗ್ತೀನಿ ಅಂತ ಹೇಳಿ ನಾನು ಮನೆಗೇ ಬಂದೆ. ಆವಾಗ ಹಸ್ಬೆಂಡ್ ಒಳಗೆ ಕರೆದು ಹೇಳಿದರು, ನೋಡಿ ಈ ಥರ ರಿಸ್ಕಲ್ಲಿದೆ, ಆದಷ್ಟು ನೀವು ಅವ್ರನ್ನ ತುಂಬ ಸೇಫಾಗಿ ನೋಡ್ಕೋಬೇಕು ಅಂತ ಹೇಳಿದರು. ಅದಾದ ನಂತರ ಅವ್ರು ಅವತ್ತು ಹಾಸ್ಪಿಟಲಿಂದನೇ ಶುರು ಮಾಡಿದರು, ಹೋಗು ಅಮ್ಮನ ಮನೆಗೆ ಹೋಗು, ನೀನು ಅಗ್ರಿಗೆ ಬರಬೇಡ, ಅಮ್ಮನ ಮನೇಲೇ ಇದ್ಬಾ ಅಂತ ಹೇಳಿದರು. ನಾನು ಹೆಂಗೆ ಆಸ್ಪತ್ರೆಯಿಂದನೇ ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಲಿ, ಅತ್ತೆ ಮಾವಿಗೆ ಹೇಳಿಲ್ಲ, ಏನಿಲ್ಲ, ನಾನಿಲ್ಲ ನನ್ನ ಹತ್ರ ಹೋಗಲ್ಲ, ಅತ್ತೆ ಮಾವಿಗೆ ಹೇಳಿನೇ ನಾನು ಹೋಗೋದು, ಅಕಸ್ಮಾತ್ ಹೋಗೋದಾಗಿದ್ದರೆ ಅಂತ ನಾನು ಮತ್ತೆ ರಿಟರ್ನ್ ಹಾಸ್ಪಿಟಲಿಂದ ಹಗ್ರಿಗೆ ಹೋದೆ. ಆವಾಗ ನಮ್ಮ ಹಸ್ಬೆಂಡು ಅತ್ತೆಯವ್ರಿಗೆ ಎಲ್ಲ ಹೇಳಿದರು, ಹಿಂಗೆ ಡಾಕ್ಟ್ರು ಈ ಥರ ಎಲ್ಲ ಹೇಳಿದರು, ಅವಳು ತುಂಬ ರೆಸ್ಟಲ್ಲಿ ಇರಬೇಕಂತೆ ಅಂತ ಎಲ್ಲ ಹೇಳಿದರು ಅಂತ ಅತ್ತೆಯವ್ರು ಹೇಳಿದರು. ಸೊ ಆ ಟೈಮಲ್ಲಿ ಅತ್ತೆಯವ್ರು ಮೊದಲೇ ವೆಯ್ಟ್ ಮಾಡ್ತಿದ್ರು, ಯಾವಾಗ ಮೊಮ್ಮಗು ಬರುತ್ತೆ ಅಂತ. 2 ವರ್ಷ ಮದುವೆ ಆಗಿ 2 ವರ್ಷ ಆಯಿತು, ಇನ್ನೂ ಏನೂ ಇಲ್ವಲ್ಲ ಅಂತ ತುಂಬ ಬೇಜಾರಾಗಿದ್ದರು. ಸೊ ಆಗ್ತಿರೋದೇ ಒಂದು ಖುಷಿ, ಆ ಖುಷಿಲಿ ಈ ಥರ ಒಂದು ರಿಸ್ಕ್ ಇದೆ ಅಂತ ಹೇಳಿದ್ರೆ ಅವರು ತುಂಬ ಭಯಪಟ್ಟರು. ಹಾಗಾಗಿ ಅವರೇನೆ, ಹೋಗು ಅಮ್ಮನ ಮನೇಲಿ ಇದ್ಬಾ, ಇಲ್ಲಿದ್ರೆ ನೀನು ಅದು ಇದು, ಈಗ ಅವ್ರು ಬೆಳಿಗ್ಗೆ ಹೊಲ್ದ ಹತ್ರ ಹೋಗಿರ್ತಾರೆ, ಹಾಗೆ ನೈಟ್ ಕೂಡ ಸ್ವಲ್ಪ ಲೇಟಾಗಿ ಬರ್ತಾರೆ, ಹಾಗಾಗಿ ಹೋಗು, ಈಗ ನಾವು ಹೊಲ್ದ ಹತ್ರ ಬರೋಷ್ಟರೊಳಗೆ ನೀನು ಅದು ಇದು ಎಲ್ಲ ಕೆಲಸನೂ ಮಾಡ್ತಿರ್ತೀಯ, ನಾವು ಬರೋಷ್ಟರೊಳಗೆ ಈಗ ರೊಟ್ಟಿ ಹಾಕಬೇಕು ಅಂದರೆ ಆಲ್ಮೋಸ್ಟ್ ನಿಂತ್ಕೊಂಡೇ ಹಾಕಬೇಕು, ಹಾಗಾಗಿ ನಾವು ಬರೋಷ್ಟರೊಳಗೆ ರೊಟ್ಟಿ ಎಲ್ಲ ಹಾಕಿರ್ತೀಯ, ಕಸ ಹೊಡೆಯೋದನ್ನೆಲ್ಲ ತೊಳೆದು ಎಲ್ಲ ನೀನೇ ಮಾಡಿರ್ತೀಯ, ಸುಮ್ಮನಿರೋಕ್ಕಾಗ್ದಲೆಯಾ, ಅದಕ್ಕೆ ಹೋಗು ಅಮ್ಮನ ಮನೇಲಿ ರೆಸ್ಟ್ ತಗೊಂಡು ಬಾ ಅಂತ ನನ್ನನ್ನು ಅಮ್ಮನ ಮನೆಗೆ ಕಳಿಸಿದ್ರು. ಸೊ ಆ ರೀಸನ್ಗೋಸ್ಕರ ನಾನು ಅಮ್ಮನ ಮನೇಲಿದ್ದೀನಿ ಅಷ್ಟೇ. ಹಾಗೆ ನಾನು ಈಗ 7 ಮಂತ್ ಕಂಪ್ಲೀಟ್ ಆಗಷ್ಟರೊಳಗೆ ನಾನು ಹಗ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅಮ್ಮಂಗೂ ಹೇಳಿದ್ದೆ, ಹಾಗೆ ಹಸ್ಬೆಂಡ್ಗೂ ಹೇಳಿದ್ದೆ, ನಾನು ಬರ್ತೀನಿ ಹಗ್ರಿಗೆ ಅಂತ. ಅಮ್ಮ ಎಲ್ಲ ಬೇಡ, 9 ತಿಂಗಳಿಗೆ ಬಿದ್ಮೇಲೆ ಹೋಗುವಂತೆ, ಆಮೇಲೆ ಆ ಕಡೆಯಿಂದ ಕರ್ಕೊಬರ್ತೀವಿ ಅಂತ ಹೇಳಿದರು. ಬಟ್ ಇಲ್ಲ ನಾನು ಹೋಗದೆ ಸರಿ, ನಾನು ಹಗ್ರಲ್ಲಿ 1 ತಿಂಗಳು ಇರಬೇಕು ಅಂತ ನಾನು ಹೊರಟಿದ್ದೆ. ಬಟ್ ಅಷ್ಟೊತ್ತಿಗೆ ಮತ್ತೆ ಅತ್ತೆಯವರೇ ಕಾಲ್ ಮಾಡಿ, ಏನು ಬೇಡ, ಅಮ್ಮನ ಮನೇಲೇ ಇರು, 9 ತಿಂಗಳಿಗೆ ಬಿದ್ಮೇಲೆ ಬರುವಂತೆ ಇಲ್ಲಿಗೆ, ಹೆಂಗೋ ನಾವು ಕೆಲಸ, ಈಗ ಹೊಲ್ದ ಹತ್ರ ಏನು ಕೆಲಸ ಇಲ್ವಲ್ಲ, ಹೆಂಗೋ ನಾವು ಅಡುಗೆ ತಿಂಡಿ ಊಟ ಮಾಡ್ಕೊಂಡಿರ್ತೀವಿ, ಅಲ್ಲೇ ರೆಸ್ಟ್ ತಗೋ ಅಂತ ಹೇಳಿದರು. ಸೊ ಹಾಗಾಗಿ ಮತ್ತೆ ಹಗ್ರಿಗೆ ಹೊರಟಿದ್ದವಳು ಉಳ್ಕೋಬೇಕಾಗಿತ್ತು ಅಮ್ಮನ ಮನೇಲೇ. ಸೊ ಹಾಗಾಗಿ ನಾನು ಅಮ್ಮನ ಮನೇಲೇ ಇದ್ದೀನಿ ಅಷ್ಟೇ.
ಯಾಕಂದರೆ ನಾನು ರೆಸ್ಟ್ ಮಾಡಲಿಲ್ಲ ಅಂದರೆ ಡಾಕ್ಟರ್ ಹೇಳಿದರು 6 ಮಂತ್ಗೆ ಗರ್ಭಕೋಶ ಓಪನ್ ಆಗ್ತಿದೆ, ನೀವು ರೆಸ್ಟಲ್ಲಿ ಇರಲಿಲ್ಲ ಅಂದರೆ ಅದು ಅಬಾರ್ಷನ್ ಆಗೋ ಚಾನ್ಸಸ್ ಕೂಡ ಇದೆ, ಅದಕ್ಕೆ ನೀವು ಆದಷ್ಟು ರೆಸ್ಟಲ್ಲೇ ಇರಿ ಅಂತ ಹೇಳಿದರು. ಸೊ ಅದಕ್ಕೆ ಎಲ್ಲರೂ ಭಯಪಟ್ಟು ನನ್ನ ಕೈಲಿ ಏನೇನು ಕೆಲಸ ಮಾಡಿಸ್ತಿಲ್ಲ, ಬರೀ ತಿನ್ನೋದು ಮಲ್ಕೊಳ್ಳೋದು ಬರೀ ಇಷ್ಟೇ ಆಗಿದೆ ಅಷ್ಟೇ. ಅದಕ್ಕೆ ಈಗ ಅನ್ನಿಸ್ತಿದೆ, ನಾನು ಒಳ್ಳೆ ಈ ಟೈಮಲ್ಲಿ ಯೂಟ್ಯೂಬ್ ಶುರು ಮಾಡ್ಕೊಂಡಲ್ಲ, ಮೊದಲೆಲ್ಲ ಆಗಿದ್ರೆ ಮನೆಯಲ್ಲಿ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದೆ ಅಗ್ರಲ್ಲಿ ಎಲ್ಲ. ಆ ಟೈಮಲ್ಲಿ ಬರೀ ಅಡುಗೆ ರೆಸಿಪಿಗಳ್ನ ವೀಡಿಯೋ ಮಾಡ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅಷ್ಟೇ, ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಬಟ್ ಈಗ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಅಂದರೆ ನಾನೇನು ಕೆಲಸನೇ ಮಾಡ್ತಿಲ್ಲ, ಬರೀ ಆರಾಮಾಗಿದ್ದೀನಿ, ಬರೀ ಅಮ್ಮ ಕೆಲಸ ಮಾಡೋ ತೋರಿಸ್ಬೇಕು, ಬರೀ ಅದು ಇದು ಬೇರೆದೇನೇನೋ ತೋರಿಸ್ಬೇಕಲ್ಲ ಅಂತ ನನಗೆ ಒಂಥರ ಬೇಜಾರಾಗ್ತಾ ಇದೆ. ಆದರೂ ಯೂಟ್ಯೂಬ್ ಬಿಡ್ತಿಲ್ಲ, ಲೇಟಾಗಾದರೂ ಪರವಾಗಿಲ್ಲ, ಒಂದು 4 ದಿನಕ್ಕೆ ಒಂದ್ಸಲ ಈ ಥರ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ. ಏಕೆಂದರೆ ಡಾಕ್ಟ್ರ್ ಹೇಳಿರೋ ಹಾಗೆ ನಾನು ತುಂಬ ರೆಸ್ಟಲ್ಲಿದ್ದೀನಿ, ಹಾಗಾಗಿ ನಾನು ಯಾವುದೇ ಥರದ ಕೆಲಸ ಮಾಡ್ತಿಲ್ಲ. ಸೊ ನನ್ನ ಕೆಲಸದ ಯಾವುದೇ ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿಲ್ಲ. ಈ ಥರ ನನ್ನ ಸಿಚುವೇಶನ್ ಕ್ರಿಟಿಕಲ್ ಆಗಿರಲಿಲ್ಲ ಅಂದಿದ್ರೆ ನಾನು ಇಷ್ಟು ಬೇಗ ಅಮ್ಮನ ಮನೇಲಿ ಇರ್ತಿರಲಿಲ್ಲ. ಅಂದರೆ ಮಧ್ಯೆ ಸ್ವಲ್ಪ ದಿನ ಬಂದು ಇದ್ದೋಗ್ತಿದ್ದೆ ಅಷ್ಟೇ, ಅದು ಬಿಟ್ಟರೆ ತಿಂಗ್ಳುಗಟ್ಟಲೆ ಎಲ್ಲ ನಾನು ಇರ್ತಿರಲಿಲ್ಲ. 9 ಮಂತಿಗೆ ಏನು ಒಂದು ಹಬ್ಬ ಮಾಡಿಕ್ಕೆ ಕರ್ಕೊಬರ್ತಾರೆ ನಮ್ಮನ್ನು ಹಸ್ಬೆಂಡ್ ಮನೆಯಿಂದ ತವ್ರ ಮನೆಗೆ, ಆ ಟೈಮಲ್ಲಿ ನಾನು 9 ತಿಂಗಳಿಗೆ ನಾನು ನನ್ನ ತವ್ರ ಮನೆಗೆ ಬರ್ತಿದ್ದೆ. ಬಟ್ ಈ ಒಂದು ರೀಸನ್ನಿಂದ ನಾನು ಹಸ್ಬೆಂಡ್ ಮನೇಲಿ ಇಲ್ದೇನೆ ನಮ್ಮ ಮನೇಲಿ ನಾನು ಇದ್ದೀನಿ. ಸೊ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ನಾನು ಪ್ರೆಗ್ನೆಂಟ್ ಅಂತ ಕೆಲವೊಂದು ಫ್ರೆಂಡ್ಸಿಗೆ ಗೊತ್ತಿತ್ತು, ಕೆಲವೊಂದು ಫ್ರೆಂಡ್ಸಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಆ ಥರ ಕೇಳ್ತಿದ್ರು ಅಷ್ಟೇ. ಸೊ ಈಗ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ, ಅದಕ್ಕಾಗಿಯೇ ಈ ವಿಡಿಯೋ ಮಾಡಿದ್ದು. ಡಾಕ್ಟರೇ ನಮ್ಮನ್ನು ಹೆದರಿಸ್ಬೇಕು ಅಂತ ಆ ಥರ ಹೇಳಿಲ್ಲ, ತುಂಬ ರಿಸ್ಕಲ್ಲಿದೆ, ಕ್ರಿಟಿಕಲ್ ಆಗಿದೆ ಅಂತ. ನಮ್ಮ ಹುಷಾರಲ್ಲಿ ನಾವು ಇರಲಿ, ನಾವು ತುಂಬ ಸೇಫಾಗಿರಲಿ, ಏನು ತೊಂದರೆ ಆಗ್ದೇ ಇರಲಿ ಅನ್ನೋ ಒಂದು ರೀಸನ್ಗೋಸ್ಕರನೇ ಅವ್ರು ನಮಗೆ ಆ ಥರ ಹೇಳಿರ್ತಾರೆ. ಸೊ ಅದು ಅವ್ರು ಹೇಳ್ದಂಗೆ ನಾವು ಕೇಳಿದ್ರೆ ನಮಗೆ ಸೇಫ್ ಅಲ್ವಾ, ನಮ್ಮ ಒಳ್ಳೆದಕ್ಕೆ ಅಲ್ವಾ ಡಾಕ್ಟರ್ಸ್ ಆ ಥರ ಹೇಳೋದು. ಸೊ ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ ಅಷ್ಟೇ. ನಿಜ, ಅತ್ತೆ ಮಾವ ಹಾಗೆ ಹಸ್ಬೆಂಡ್ ಎಲ್ಲರೂ ನನ್ನ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನನಗೆ ಈ ವಿಷಯದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟಾರು ಕೆಲಸ ಇರಲಿ ನಾವು ಮಾಡ್ಕೊತೀವಿ, ನೀನು ಆರಾಮಾಗಿ ರೆಸ್ಟಲ್ಲಿರು ಅಂತ ಅತ್ತೆ ಎಲ್ಲ ಅರ್ಥ ಮಾಡಿಕೊಂಡು ನನ್ನನ್ನು ಅಮ್ಮನ ಮನೇಲೇ ಇರೋದಕ್ಕೆ ಬಿಟ್ಟಿದ್ದಾರೆ. ಸೊ ಅವರಿಗೊಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಸೊ ಪ್ಲೀಸ್ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ಬಟ್ ಜಾಸ್ತಿ ಯಾಕೋ ಯಾರೂ ಸಬ್ಸ್ಕ್ರೈಬೇ ಆಗ್ತಿಲ್ಲ, ಬರೀ 191ರಲ್ಲೇ ಇದೆ. ಅಥವಾ ನಾನು ಯಾವ್ದಾದ್ರು ಬೇರೆ ಥರ ವೀಡಿಯೋ ಮಾಡಬೇಕಾ ಹೇಳಿ, ಅದನ್ನು ಟ್ರೈ ಮಾಡ್ತೀನಿ. ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ, ಆದಷ್ಟು ನಾನು ಟ್ರೈ ಮಾಡ್ತೀನಿ ಅಷ್ಟೇ. ಸೊ ಪ್ಲೀಸ್ ಈ ವಿಡಿಯೋ ಫುಲ್ ನೋಡಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.